ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಏನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 7 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ 8th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟ್ ಸೀರೀಸ್ ಎಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 8th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೋಮನ್ ಅನ್ನೋರ ರೆಸ್ಟೋರೆಂಟ್ ಹೋಗಿ ಇವರೆಲ್ಲ ಗುಂಪಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರೂ ಸಂತೋಷವಾಗಿರ್ತಾರೆ. ಆ ಸಂತೋಷನ ಕೆಡ್ಸಕ್ಕಂತಾನೆ ಸೆಕ್ಷನ್ ಎ ಸ್ಟೂಡೆಂಟ್ಸ್ ಎಲ್ಲ ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಈ ರೆಸ್ಟೋರೆಂಟ್ ಅಲ್ಲಿ ಸೆಕ್ಷನ್ ಎ ಅವರೆಲ್ಲ ಕೆಲಸ ಮಾಡ್ತಾ ಇರೋದು ನೋಡಿ ಅವ್ರಿಗೆ ಸಖತ್ ಶಾಕ್ ಆಗೋಯ್ತು. ಇವ್ರೇನಕ್ಕಪ್ಪ ಇಲ್ಲಿ ಬಂದ್ರು ಅಂತ ಅನ್ನಿಸ್ತಾ ಇರುತ್ತೆ. ಈ ತರ ಒಬ್ರಿಗೊಬ್ರು ನೋಡ್ಕೊಂಡು ಗುರಾಯಿಸ್ಕೊಂಡಿದ್ದಾಗ ಸೆಂಟ್ರಲ್ಲಿ ಫ್ರಯ ಬೇರೆ ಏನೋ ದಿನ ಪೂರ್ತಿ ಹಿಂಗೆ ನಿಂತ್ಕೊಂಡು ಒಬ್ರಿಗೊಬ್ರು ಗುರಾಯಿಸ್ಕೊಂಡಿರ್ತೀರಾ ಅಥವಾ ಕೂತ್ಕೊಳ್ತೀರಾ ಅಂತ ಹೇಳಿ ಇವಳು ದಡಾರಂತ ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೊಂಡ್ಬಿಟ್ಲು. ಅದಾದ್ಮೇಲೆ ಇನ್ನೇನ್ ಮಾಡ್ತಾರೆ, ಹ್ಯಾರಿಸು ಇನ್ ಮಿಕ್ಕಿದವರೆಲ್ಲ ಕೂಡ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಮೈಕಲ್ ಇರ್ತಾನಲ್ವಾ, ಅವ್ನ್ ಬಂದು ನಮ್ ಕೇಫರ್ ನೋಡ್ಬಿಟ್ಟು ಏನಪ್ಪಾ ಮಾರ್ಕ್ ವಾಟ್ಸನ್ ಕೇಫರ್ ಕೊನೆಗೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕಾಣುತ್ತೆ. ಅದು ಒಂದು ವೇಟರ್ ಆಗಿ ಜೀವನದಲ್ಲಿ ಅಷ್ಟೊಂದು ಕಷ್ಟ ಬಂದ್ಬಿಡ್ತಾ ಹೆಂಗೆ ಅನ್ನೋ ತರ ಕೇಳಿದಾಗ ಪಕ್ಕದಲ್ಲಿರೋ ನಮ್ ಹೀರೋಯಿನ್ ಹೇಳ್ತಾಳೆ, ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋದೇನು ಅಷ್ಟು ದೊಡ್ಡ ಮೋಸವಾದ ಕೆಲಸ ಅಲ್ವಲ್ಲ ಅಂತ. ಅದಕ್ಕೆ ಸೆಂಟ್ರಲ್ಲಿ ಫ್ರಯ ಮಾತಾಡಕ್ಕೆ ಬಂದ್ಬಿಡ್ತಾಳೆ. ಒಬ್ರಿಗೊಬ್ರು ಸರಿಯಾಗೇ ಇದ್ದೀರಾ, ಮಾತ್ ಚೆನ್ನಾಗೇ ಕಲ್ತಿದ್ದೀರಾ ಅಂತ ಹೇಳಿ ಗೆಲಿ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇವ್ರ ಇತರ ಮಾತಾಡ್ತಾ ಇರ್ಬೇಕಾದ್ರೆ ಜಾಗಕ್ಕೆ ಮೈಕಾ ಕೂಡ ಬರ್ತಾಳೆ. ಮೈಕಾ ಕ್ಯಾಲಿಕ್ಸ್ ಎಲ್ಲ ಕೂಡ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಫ್ರೈಗೆ ಇನ್ನೂ ಟೆನ್ಷನ್ ಆಗೋಯ್ತು. ಮೈಕಾ ನೀನ್ ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದೀಯ ಅಂತ ಅವಳನ್ನು ತುಂಬಾನೇ ಮೋಸವಾಗಿ ಮಾತಾಡ್ತಾಳೆ. ಅದೇ ಕ್ಯಾಲಿಕ್ಸ್ ಮತ್ತೆ ಮೈಕಾ ಇಬ್ರು ಆರ್ಡರ್ ತಗೊಳಕ್ಕೆ ಅಂತ ಬಂದಿರೋದು. ಇದ್ರ ನೋಡ್ಬಿಟ್ಟು ಹ್ಯಾರಿಸ್ ಹೇಳ್ತಾನೆ, ಬೇಕಾಗಿಲ್ಲ, ನೀವ್ ಯಾರು ನಮ್ಗೆ ಆರ್ಡರ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜೆ ಮತ್ತೆ ಕೇಫರೇ ತಗೋಬೇಕು ಅಂತ ಅವ್ರನ್ನ ಅವಮಾನ ಪಡಿಸ್ತಾ ಇದೀನಿ ಅನ್ನೋ ರೀತಿಯಲ್ಲಿ ಇವರೇ ನಮ್ಗೆ ಆರ್ಡರ್ ಎಲ್ಲ ತಗೋಬೇಕು ಅಂತ ಹೇಳ್ತಾರೆ. ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲ ಇಂಡಿಯಾದ ಹಾಕ್ತಾರ. ಜೆನೆಲ್ಲ ಕೇರ್ ಕೂಡ ಮಾಡಲ್ಲ. ಇಲ್ಲ ಕಸ್ಟಮರ್ಸ್ ನ ಯಾವ ತರ ಅವಳು ಗಮನಿಸಿ ಮಾತಾಡಿಸ್ತಾಳೋ ಅದೇ ತರ ಇವ್ರ ಹತ್ರ ಕೂಡ ಆ ಮೆನು ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ. ಇದನ್ನೆಲ್ಲ ಒಳಗಡೆ ಇರೋ ಯೂರಿ ನೋಡ್ತಾನೆ ಇದ್ದ. ಅವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಒಳಗಡೆ ಬಂದು ಇನ್ನೂ ಕೋಪದಲ್ಲಿ ಇರ್ತಾನೆ. ಹೇಮನ್ಗೇನು ಅರ್ಥ ಆಗ್ತಾ ಇಲ್ಲ, ಯಾಕೋ ಏನಾಯ್ತು ಅಂತ ಕೇಳಿದ್ರೆ ಹ್ಯಾರಿಸ್ ಯಾರು ಹೇಳಿದ್ದು, ನಾವಲ್ಲೇ ರೆಸ್ಟೋರೆಂಟ್ ಅಲ್ಲಿ ಇದೀವಿ ಅಂತ ಅವ್ರಿಗೆ ಯಾರು ಹೇಳಿದ್ದು, ಏನ್ ಬೇಕಂತಾನೆ ಬಂದಿದ್ದಾನ ಅಂತ ಕೇಳಿದ ತಕ್ಷಣ ಹೇಮನ್ಗೆ ಟೆನ್ಷನ್ ಆಗೋಯ್ತು. ಒಂದ್ ಕಡೆ ಭಯ ಬೇರೆ ಪಡ್ತಾನೆ. ಏನು ಹ್ಯಾರಿಸ್ ಬಂದಿದ್ದಾನ, ಅಯ್ಯೋ ಇನ್ನೇನ್ ಮಾಡ್ತಾನೋ ಏನೋ ಗೊತ್ತಿಲ್ವೇ, ನಮ್ಮ ಅಪ್ಪಗೆ ಏನಾದ್ರು ವಿಷಯ ಗೊತ್ತಾದ್ರೆ ಅಷ್ಟೇ ಅಂತ ಅವನೊಂದ್ ಕಡೆ ಭಯ ಪಡ್ತಾ ಇರ್ತಾನೆ. ಆದ್ರೆ ಇವ್ರಿಗೆ ಮಾತ್ರ ತುಂಬಾನೇ ಕೋಪ ಬರುತ್ತೆ. ಅವ್ನ್ ಹೊರಗಡೆ ಬಂದಿಲ್ಲ, ಅಲ್ಲೇ ಒಳಗಡೆನೆ ಇರ್ತಾನೆ. ಇಲ್ಲಿ ಹೊರಗಡೆ ನೋಡಿದ್ರೆ ಈ ಹ್ಯಾರಿಸ್ ಇವ್ರನ್ನ ಅವಮಾನ ಪಡಿಸ್ತೀನಿ ಅನ್ನೋ ಹೆಸರಲ್ಲಿ ಈ ತರ ಕೇಳಿದ್ನಲ್ವಾ, ಅದರಿಂದ ಕೇಫರ್ಗೆ ಟೆನ್ಷನ್ ಆಗೋಯ್ತು. ಇನ್ ಕೇಫರ್ ಸುಮ್ನೆ ಇರ್ತಾನ, ಕೌಂಟರ್ ಶಾಟ್ ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಜೀರ್ಣೆ ಆಗಲ್ವಲ್ಲ ತಿಂದಿದ್ದು. ಸೊ ಟಕ್ಕಂತ ಜೆ ಎಗ್ಲ್ ಮೇಲೆ ಕೈ ಹಾಕೊಂಡಂಗೆ ಕತ್ತತ್ರ ಕೈಯೆಲ್ಲ ಹಾಕೊಂಡು ಹೇಳಿ ಸರ್ ನಿಮ್ ಆರ್ಡರ್ ನಾನು ತಗೊಳ್ತೀನಿ ಅಂತ ಹೇಳ್ತಾನ. ಹ್ಯಾರಿಸ್ಗೆ ಟೆನ್ಷನ್ ಆಗೋಯ್ತು. ಈ ತರ ತಂಗಿ ಎಗ್ಲ್ ಮೇಲೆ ಕೈ ಹಾಕಿದ್ರೆ ಎಂತವ್ರಿಗೂ ಕೋಪ ಬರುತ್ತಲ್ವಾ, ಅವನಿಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಜೆನು ಏನು ಮಾತಾಡಿಲ್ಲ, ಅವಳು ಸೈಲೆಂಟ್ ಆಗ್ಬಿಟ್ಲು. ಇನ್ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಎಲ್ಲಾನು ಆರ್ಡರ್ ಮಾಡಿದ್ರು. ಬಟ್ ಎಲ್ಲಾ ಮಾತ್ರ ಆರ್ಡರ್ ಮಾಡಿಲ್ಲ. ಅವಳಂತರ ಹಂಗೆ ಟೆನ್ಷನ್ ಆಗಿ ಒಂಥರ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಲು. ಏನು ಮಾತಾಡ್ತಾನು ಇಲ್ಲ. ಆದ್ರೆ ಇಲ್ಲಿ ಹ್ಯಾರಿಸ್ ಹಂಗೆ ನಮ್ ಜೆನ ನೋಡಿ ಗುರಾಯಿಸಿದ ತಕ್ಷಣ ಜೆ ನೈಸಾಗಿ ಹಂಗೆ ಕೈಯಿಂದ ಬಿಡಿಸ್ಕೊಂಡು ದೂರ ಬಂದ್ಬಿಟ್ಲು. ಓಕೆ ನಿಮ್ ಆರ್ಡರ್ ನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಆರ್ಡರ್ ಎಲ್ಲ ನೀವು ಕರೆಕ್ಟ್ ಆಗಿ ತಗೊಂಡಿದ್ರೆ ಇಲ್ಲ ಅಂತ ನಾವು ಚೆಕ್ ಮಾಡೋದ್ ಬೇಡವಾ, ಒಂದ್ಸತಿ ಅದನ್ನೆಲ್ಲ ಹೇಳಿ ಅಂತ ಜೆ ಹತ್ರ ಹೇಳಿದಾಗ ಅವಳು ಯಾವಾಗೋ ಸೀರಿಯಸ್ ಆಗಿ ತಗೊಂಡೇ ಇಲ್ವಲ್ಲ ಇದನ್ನೆಲ್ಲ. ಅವಳು ಆರಾಮಾಗಿ ಅದನ್ನೆಲ್ಲ ಹೇಳ್ಬಿಟ್ಟು ಸರಿ ಇನ್ ಸ್ವಲ್ಪ ತಲ್ಲಿ ನೀವು ಕೇಳಿರೋ ಡಿಶ್ ಎಲ್ಲ ನಿಮ್ ಟೇಬಲ್ ಗೆ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಒಳಗಡೆ ಹೋಗ್ತಾರೆ. ಅದ್ರ ಒಳಗಡೆ ಹೋದ್ಮೇಲೆ ಕೈಫರ್ಗಂತೂ ಇನ್ನೂ ಟೆನ್ಷನ್, ಸಖತ್ ಕೋಪ ಬರುತ್ತೆ. ಅವ್ರಿಗಿಷ್ಟು ಕೊಬ್ಬು ನೋಡು ಅಂತ. ಆದ್ರೆ ಜೆ ಮಾತ್ರ ಹೋಗಿ ರಿಸೆಪ್ಷನ್ ಹತ್ರನೇ ನಿಂತಿರೋದು. ಒಳಗಡೆ ಬಂದಿರೋ ಕೈಫರ್ ಹತ್ರ ಕ್ಯಾಲೆಕ್ಸ್ ಕೇಳ್ತಾನೆ, ಹೌದು ಹ್ಯಾರಿಸ್ಗೆ ಉರಿಸ್ಬೇಕು, ಹ್ಯಾರಿಸ್ ನ ಸೇಡ್ ತೀರ್ಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀನು ಜೆನ ಲವಲ್ ಬೀಳೋ ತರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಹ್ಯಾರಿಸ್ಗೂ ಮತ್ತು ಜೆಗೆ ಆ ಅಣ್ಣ ತಂಗಿ ಅನ್ನೋ ಒಂದು ಬಾಂಡಿಂಗೇ ಇಲ್ಲ. ಅವರೆಲ್ಲ ರಿಲೇಶನ್ಶಿಪ್ ಕಾಣಿಸ್ತಲ್ಲ ಅಲ್ವೋ. ಇವಾಗ ಈ ತರ ನೀನು ಜೆನ ಕಷ್ಟಪಡಿಸ್ಬೇಕು ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಹ್ಯಾರಿಸ್ಗೆ ಹರ್ಟ್ ಆಗುತ್ತಾ, ಅವನೇನಾದ್ರೂ ಫೀಲ್ ಮಾಡ್ತಾನ ಅನ್ನೋ ತರ ಕ್ವೆಶ್ಚನ್ ಕೇಳಿದಾಗ ಕೇಫರ್ಗೆ ಇದಕ್ಕೆ ಆನ್ಸರ್ ಇಲ್ಲ. ಏನೋ ಈ ತರ ಕೇಳ್ತಾ ಇದೀಯ ಅಂತಂಗೆ ಒಂಥರ ಯೋಚನೆನಲ್ಲೇ ಬಿದ್ಬಿಟ್ಟ ಪಾಪ ಕೇಫರು. ಇಲ್ಲಿ ಇವಳು ರಿಸೆಪ್ಷನ್ ಹತ್ರ ಇದ್ಲಲ್ವಾ, ಆ ಕೇಕೋ ಅನ್ನೋನು ಅವ್ರ ಜೊತೆ ಕೂತ್ಕೊಂಡಿದ್ದ ಅಲ್ವಾ. ಇರಿ ಫ್ರೆಂಡ್ಸ್ ಒಂದ್ ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿ ನಿಧಾನಕ್ಕೆ ಎದ್ ಬಂದು ಜೆ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾನೆ. ಜೆ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು ಅಂದಾಗ ಅವಳು ಕೂಡ ಕ್ಯಾಶುವಲ್ ಆಗಿ ಕೇಳು ಅಂತ ಹೇಳಿದಾಗ, ಏನಿಲ್ಲ ನಾನು ಈ ತರ ಕೇಳ್ತಾ ಇರೋದು ಹ್ಯಾರಿಸ್ಗೆ ಗೊತ್ತಿಲ್ಲ, ನನ್ಗೆ ನೀನಂದ್ರೆ ತುಂಬಾನೇ ಇಷ್ಟ, ನಾ ಇಬ್ರು ಲವ್ ಮಾಡೋಣವಾ ಡೇಟ್ ಮಾಡೋಣವಾ ಅಂತ ಕೇಳ್ಬಿಡ್ತಾನ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನೋ ಈ ತರ ಕೇಳ್ತಾ ಇದೀಯಾ, ಇಲ್ಲ ಸಾರಿ ನನ್ಗೆ ಆತರ ಎಲ್ಲ ಒಂದು ಐಡಿಯಾ ಇಲ್ಲ, ಇದುವರೆಗೂ ನಂಗೆ ಹತ್ರ ಒಂದು ಇಂಟೆನ್ಷನ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರೋದನ್ನ ಡೇವಿಡ್ ಕೇಳಿಸ್ಕೊಂಬಿಟ್ಟ. ಅದೇ ಟೈಮಲ್ಲಿ ಅವನು ಒಳಗಡೆಯಿಂದ ಬಂದೇನೋ ಕೇಳಿಸ್ಕೊಂಬಿಟ್ಟ. ಜೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಅವ್ನು ಸೌಂಡ್ ಕೊಟ್ಟಿದ ತಕ್ಷಣ ಒಳಗಡೆ ಕೇಫರ್ ನಿನ್ನ ಕರೀತಾ ಇದ್ದ, ನೀನ್ ಹೋಗೋ ಡೇವಿಡ್ ಅಂತ ಜೆ ಹೇಳಿದ್ರೆ ಕೂಡ ಡೇವಿಡ್ ಕೇಳೋ ತರ ಇಲ್ಲ, ನಿನ್ಗೂ ಒಳಗಡೆ ಕೆಲಸ ಇದೆ ಬಾ ಅಂತ ಹೇಳಿ ಜೆನ ಒಳಗಡೆ ಕರ್ಕೊಂಡು ಹೊರಟೋದ. ಒಡೆ ಹೋಗಿದ ತಕ್ಷಣ ಡೇವಿಡ್ ಎಲ್ಲಾರ ಮುಂದೆ ಕೇಳ್ತಾ ಇದ್ದಾನೆ, ಏನಾಗಿದೆ ಕೈಕೋಗೆ, ಎಷ್ಟು ಕೊಬ್ಬವನಿಗೆ ನಿನ್ನ ಡೇಟ್ ಮಾಡ್ತೀನಿ ಅಂತ ಕೇಳ್ತಿದ್ರೆ ನೀನು ಸೈಲೆಂಟ್ ಆಗಿದ್ಯಾ, ಏನ್ ವಿಷಯ ಏನು ಎಂತ ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಆಗೋಯ್ತು. ಇವ್ರೇನು ಓಡ್ ಬಂದವನು ಏನು ಡೇಟ್ ಮಾಡ್ತೀನಿ ಅಂತ ಕೇಳದ್ನ, ನೀನೇನ್ ಹೇಳ್ದೆ, ಏನ್ ಒಪ್ಕೊಂಬಿಟ್ಟ ಅನ್ನೋ ತರ ಕೇಳಿದಾಗ ಅವಳು ಸೈಲೆಂಟ್ ಆಗಿರೋದ್ರ ನೋಡ್ಬಿಟ್ಟು ಕೇಫರ್ ಹೇಳ್ತಾನೆ, ನೀನ್ ಸೈಲೆಂಟ್ ಆಗಿದ್ಯಾ ಅಂತಂದ್ರೆ ನೀನ್ ಒಪ್ಕೊಂಡಿದ್ಯಾ ಅಂತ ಅರ್ಥ ಅಂತ ಹೇಳ್ತಾ ಇದ್ರೆ ಇವಳಿಗೆ ಟೆನ್ಷನ್ ಆಗೋಯ್ತು. ಒಬ್ಬೊಬ್ರು ಒಂದ್ ದಿಕ್ಕಲ್ಲಿ ಮಾತಾಡ್ತಿದ್ರೆ ನಾನ್ ಯಾವಾಗ ಮಾತಾಡೋದು, ಎಲ್ಲರೂ ಬಾಯ್ ಮುಚ್ಚ್ರಿ, ನನ್ಗೆ ಆತರ ಒಂದು ಇಂಟೆನ್ಷನ್ ಇಲ್ಲ, ನನ್ಗೆ ಇವಾಗೆ ಬಾಯ್ ಫ್ರೆಂಡ್ ಬೇಕಂತ ಕೂಡ ನನ್ಗೆ ಅನ್ನಿಸ್ತಾ ಇಲ್ಲ, ನಾನು ಅವನ ಹತ್ರ ಏನು ಹೇಳಿಲ್ಲ ಅಂತ ಹೇಳ್ತಾಳೆ. ಅವಾಗ ಎಲ್ಲರಿಗೂ ಸಮಾಧಾನ ಆಗೋದು. ಆದ್ರೂ ಕೇಫರ್ ಕೇಳ್ತಾನೆ, ನಿಜ ತಾನೆ ನೀನ್ ಹೇಳಿದ್ರೆ ನಾನು ನಂಬೋತಾನೆ ಅಂತ ಬೇರೆ ಸೆಕೆಂಡ್ ಟೈಮ್ ಒಪಿನಿಯನ್ ಕೇಳ್ತಾನೆ, ನೀವೇನಾದ್ರೂ ಮಾಡ್ಕೊಳ್ಳಿ
ನಾನು ಹೇಳೋದನ್ನ ಹೇಳ್ಬಿಟ್ಟೆ ಅಂತ ಜೆ ಅಲ್ಲಿಂದ ಹೊರಟೋದ್ಲು. ಆದ್ರೆ ಇಲ್ಲಿ ಕೈಫರ್ ಬಂದು ಹೇಳ್ತಾನೆ, ಆ ಕೈಕೋ ಮಾಡಿರೋ ಪ್ಲಾನ್ ನಮ್ಮ ಹತ್ರ ಸಕ್ಸಸ್ ಆಗೋದಕ್ಕೆ ನಾವು ಬಿಡಬಾರ್ದು ಅಂತ. ಈ ತರ ಹೊರಗಡೆ ಬಂದಿರೋ ಕೈಕೋ ಕ್ಯಾಶುವಲ್ ಆಗಿ ಅವ್ರ ಟೇಬಲ್ ಹತ್ರ ಕೂತಿರುವಾಗ ಎಲ್ಲ ಹೋಗಿದ್ದೆ, ಯಾಕೋ ಇಷ್ಟೊತ್ತಾಯ್ತು ಅಂತ ಕೇಳ್ತಾರೆ. ಅವ್ನು ಏನಿಲ್ಲ ಹಿಂಗೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದೆ ಅಂತ ಏನೋ ಎಂದು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಅಂದ್ರೆ ಇವನ್ ಈ ತರ ಬಂದು ಜೆ ಹತ್ರ ಮಾತಾಡಿರೋದು ಹ್ಯಾರಿಸ್ಗೆ ಕೂಡ ಗೊತ್ತಿಲ್ಲ. ಇಲ್ಲಿ ಒಳಗಡೆ ನೋಡಿದ್ರೆ ಕೇಫರ್ ಹತ್ರ ಟೆನ್ಷನ್ ಆಗಿ ಮಾತಾಡಿದ್ದಕ್ಕೆ ಕ್ಯಾಲೆಕ್ಸ್ ಕೇಳ್ತಾನೆ, ಹೌದು ಇವಾಗ ನೀನೇನಕ್ಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಅವಳೇನಾದ್ರೂ ಕೈಕೋಗೆ ಓಕೆ ಹೇಳ್ಬಿಟ್ರೆ ನಿನ್ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ, ಅಥವಾ ನಿಜವಾಗ್ಲೂ ಜೆ ಮೇಲೆ ನಿನ್ಗೆ ಏನಾದ್ರು ಫೀಲಿಂಗ್ಸ್ ಬಂತ ಅಂತ ಕೇಳಿದ್ರೆ ಈ ಕೇಫರ್ ಆ ಟೈಮ್ಗೆ ಮ್ಯಾನೇಜ್ ಮಾಡ್ಬೇಕಲ್ಲ, ವಾಟ್ ಏನೋ ಕೇಳ್ತಾ ಇದೆಯಾ, ಆತರ ಎಲ್ಲ ಏನಿಲ್ಲ ಅಂತ ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಈಗ ಹೋಟೆಲ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಜೆನ ಡ್ರಾಪ್ ಮಾಡೋದಕ್ಕೆ ಇವ್ರಿನೇ ಕಾರಲ್ಲಿ ಕರ್ಕೊಂಡ್ ಬಂದಿರೋದು. ಅವಳು ತುಂಬಾ ಥ್ಯಾಂಕ್ಸ್ ಕಣೋ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಅಂದಾಗ, ಹೆಲ್ಪ್ ಮಾಡದೇ ಇದ್ರೆ ಅಲ್ಲಿಂದ ನೀನ್ ನಡ್ಕೊಂಡೇ ಬರ್ತಾ ಇದ್ದೆ, ಅದಕ್ಕೆ ನಿನ್ನ ಡ್ರಾಪ್ ಮಾಡಕ್ಕೆ ಬಂದೆ, ನೀನು ಟೈರ್ಡ್ ಆಗಿದ್ಯಾ ಅಂತ ಗೊತ್ತು, ಹೋಗು ಒಳಗಡೆ ಹೋಗಿ ರೆಸ್ಟ್ ಎತ್ಕೊ ಅಂತ ಹೇಳಿದಾಗ ಇವಳು ಕೂಡ ಓಕೆ ಅಂತ ಬಾಯ್ ತೆಕ್ಕೊಂಡಿದ್ದವಳು ಎರಡು ಕೈಯಲ್ಲಿ ಟಾಟಾ ಮಾಡಿ ಯೂರಿನ ಕಳಿಸ್ಕೊಡ್ತಾಳೆ. ಆದ್ರೆ ಯೂರಿ ಕಾರ್ ಎತ್ಕೊಂಡು ಹೋಗ್ತಾನೋ ಇಲ್ವೋ ಆಪೋಸಿಟ್ ಅಲ್ಲಿ ಕೈಕೋರ ನೋಡಿ ಸಖತ್ ಭಯ ಪಟ್ಬಿಟ್ಲು. ಅವ್ನಿರೋ ಹೇರ್ ಸ್ಟೈಲ್ಗೂ ಆ ಕತ್ಲಲ್ಲಿ ಬೇಕಾಕೊಂಡು ನಿಂತಿದ್ರೆ ಇವಳು ಭಯ ಪಟ್ಬಿಟ್ಲು. ಈ ಕೈಕೋ ಕತ್ಲಲ್ಲಿ ಏನ್ ಮಾಡ್ತಾ ಇದೆಯಾ, ನಾನು ಭಯ ಪಟ್ಬಿಟ್ಟೆ ಅಂದಾಗ ಅವನು ಸಾರಿ ಜೆ ನಾನು ನೀನ್ ಭಯ ಪಡಿಸ್ಬೇಕು ಅಂತಲ್ಲ, ಆದ್ರೆ ಜಸ್ಟ್ ಹಂಗೆ ನೀನು ಸೇಫ್ ಆಗಿ ಮನೆಗೆ ಹೋಗ್ಬಿಟ್ಟ ಇಲ್ವಾ ನೋಡೋಣ ಅಂತ ಫಾಲೋ ಮಾಡ್ಕೊಂಡೆ ಬಂದೆ. ಸರಿ ನಾನು ಕೇಳಿದಕ್ಕೆ ನೀನೇನು ಆನ್ಸರ್ ಮಾಡ್ಲಿಲ್ಲ, ನನ್ಗೆ ನೀನಂದ್ರೆ ಇಷ್ಟ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ಇಲ್ಲ ನಾನು ಆಲ್ರೆಡಿ ಹೇಳದ್ನಲ್ಲ ನನ್ಗೆ ಆತರ ಒಂದು ಐಡಿಯಾ ಏನು ಇಲ್ಲ ಅಂತ. ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹ್ಯಾರಿಸ್ ಇದೆಲ್ಲ ಕೇಳಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟ. ಕೈಕೋ ಏನ್ ಮಾಡ್ತಾ ಇದೀಯ ಇಲ್ಲಿ ಅಂತ ಕೇಳಿದ ತಕ್ಷಣ ಅವನಿಗೆ ಸೈಲೆಂಟ್ ಆಗ್ಬಿಟ್ನಾ. ನನಗೆ ಗೊತ್ತು ನೀನ್ ಏನ್ ಹೇಳ್ತೀಯ ಅಂತ, ಎಲ್ಲ ಕೇಳಿಸ್ಕೊಂಡಿದ್ದ, ಬಾಯ್ ಮುಚ್ಕೊಂಡು ಜಾಗ ಖಾಲಿ ಮಾಡು ಅಂದ್ರೆ ಅವನಂತಾನೆ, ಇಲ್ಲ ಹ್ಯಾರಿಸ್ ರಿಯಲಿ ಸಾರಿ, ನನ್ಗೆ ನಿಮ್ ತಂಗಿ ಅಂದ್ರೆ ತುಂಬಾನೇ ಇಷ್ಟ, ಅವಳನ್ನ ಡೇಟ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ ಅಂದಾಗ ಇವ್ನ್ಗೆ ಇನ್ನೂ ಟೆನ್ಷನ್ ಆಗೋಯ್ತು. ಜೆಗೆ ಆತರ ಎಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ, ಅವಳ ಅದಕ್ಕೆಲ್ಲ ಇನ್ನೂ ಅಲೌಡ್ ಇಲ್ಲ, ಅವಳಿಗೆ ಬಾಯ್ ಫ್ರೆಂಡ್ ಕೂಡ ಅವಶ್ಯಕತೆ ಇಲ್ಲ, ನೀ ಸೆಲೆಕ್ಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳಿದಾಗ ಕೇಕೋ ಹೇಳ್ತಾನೆ, ಇಲ್ಲ ಹ್ಯಾರಿಸ್ ನೀನ್ ಏನಕ್ಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ, ಇದು ಅವಳ ಡಿಸಿಷನ್, ಅದು ಅವಳ ಒಪಿನಿಯನ್, ಅವಳೇ ಹೇಳಿ ಬಿಡು ಅಂತ ಇವ್ನ್ ಕೇಳ್ತಾ ಇದ್ರೆ ಹ್ಯಾರಿಸ್ಗೆ ಇನ್ನೂ ಕೋಪ ಬರ್ತಾ ಇರುತ್ತೆ. ಬಟ್ ಹ್ಯಾರಿಸ್ ಜೆಗೋಸ್ಕರ ಮಾತಾಡ್ತಾ ಇರೋದ್ರಿಂದ ಜೆಗೆ ಒಂಥರ ಆಶ್ಚರ್ಯ, ನಾನು ಕೂಡ ಸಪೋರ್ಟ್ ಮಾಡ್ತಾನ ಇವನು ಅಂತ. ಇಲ್ಲೋಡು ಅವಳು ನನ್ ಕಸನ್, ನಾನ್ ಹೇಳ್ದಂಗೆ ಅವಳು ಕೇಳೋದು, ಮರ್ಯಾದಾಗ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಕೇಕೋ ಹೇಳ್ತಾನೆ, ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ನನ್ ಬಗ್ಗೆ ಗೊತ್ತಿದ್ದು ಈ ತರ ಹೇಳ್ತಾ ಇದೀಯಾ ಅಂದ್ರೆ ಹ್ಯಾರಿಸ್ ಹೇಳ್ತಾನೆ, ನಿನ್ ಬಗ್ಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು, ಮುಚ್ಕೊಂಡ್ ಜಾಗ ಖಾಲಿ ಮಾಡು ಅಂದ್ಮೇಲೆ ಇದಕ್ ಮೇಲೆ ಅವನು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಈಗ ಆಲ್ಮೋಸ್ಟ್ ಲೇಟ್ ನೈಟ್ ಆಗಿತ್ತಲ್ವಾ, ಇವರು ನೈಟ್ ಎಲ್ಲ ಮನೆಗೆ ಹೋಗಿ ಮಲ್ಗೋದಕ್ಕೆ, ಅದರಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಎದ್ದೇಳೋದು ಲೇಟ್ ಆಗಿರುತ್ತೆ, ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗ್ಬಿಟ್ಟಿರುತ್ತೆ. ಹೇಮನ್ ಅವರ ಹೋಟ್ಲ್ ಅಲ್ಲಿ ಇವತ್ತೊಂದು ಮೀಟಿಂಗ್ ನ ಇಟ್ಕೊಂಡಿರ್ತಾರೆ, ಎಲ್ಲ ಸೆಕ್ಷನ್ ಇವರೆಲ್ಲ ಅಲ್ಲೇ ಸೇರಿ ಇರ್ತಾರೆ. ಇವಳು ಹೋಗ್ಬೇಕು ಅಂತ ಹೊರಗಡೆ ಬರೋಷ್ರಲ್ಲಿ ಇವಳನ್ನ ಪಿಕಪ್ ಮಾಡೋದಕ್ಕೆ ಕೈಫರ್ ಬಂದಿರ್ತಾನೆ. ಆದ್ರೆ ಇವನ ನೋಡಿದ ತಕ್ಷಣ ಸಖತ್ ಶಾಕ್ ಆಗೋಯ್ತು. ಅದೇ ಫಸ್ಟ್ ನೋಡಿದ ತಕ್ಷಣ ಕೇಕೋ ಎಲ್ಲೋ ಬಂದ್ಬಿಡಿದಾನೆ ಅಂತ ಅನ್ಕೊಂಡ್ಲು. ಈ ತರ ಇವಳು ನಾನು ಯಾಕೆ ಹಿಂಗ್ ಭಯ ಪಡಿಸ್ತಿ ಅಂದಾಗ ಕೇಕೋ ಏನಾದ್ರು ಬರ್ತಾನೆ ಅಂತ ಕನ್ಸ್ಕಾಣ್ತಾ ಇದ್ದ ಅಂದ್ರೆ ಅದೆಲ್ಲ ಏನಿಲ್ಲ ಅಂತ ಹೋಗಿ ಕಾರ್ ಹಚ್ತಾಳೆ. ಆದ್ರೆ ಕೈಫರ್ ಬೈತಾ ಇರ್ತಾನೆ, ನೀನ್ ದೊಡ್ಡ ಮಹಾರಾಣಿ, ನಿನ್ಗೋಸ್ಕರ ಇಷ್ಟೊತ್ತು ನಾವು ವೇಟ್ ಮಾಡ್ಬೇಕಂದ್ರೆ ಸಾಕು ಬಾಯ್ ಮುಚ್ಕೊಂಡ್ ಕಾರ್ ಹತ್ತು ಅಂತ ಹೇಳಿ ಕಾರ್ ಹತ್ತಿದವಳು ತಗೋ ಬಂದ್ ತಿಂತೀಯ ಅಂತ ಹೇಳಿ ಕೊಡ್ತಾಳೆ. ಅಂದ್ರೆ ಲೇಟ್ ಆಗಿದ್ಲಲ್ವಾ, ಟಿಫನ್ ಕೂಡ ತಿಂದಿರೋದಿಲ್ಲ, ಸೊ ಬಂದ್ ತಗೊಂಡ್ ಬಂದಿರ್ತಾಳೆ. ಸುಮ್ನೆ ಅವ್ನ್ ತಗೊಳಲ್ಲ ಅಂತ ಅವ್ನ ರೇಗ್ಸಕ್ಕೆ ಅಂತ ಮುಖ ಹತ್ರ ಅದನ್ನ ಇಟ್ಕೊಂಡ್ ಆಗ್ತಾ ಇದ್ರೆ ಮೀನ್ಸ್ ಅವಳು ತಿಂದಿರೋದನ್ನ ಅವ್ನ್ ಸ್ವಲ್ಪ ಯೋಚನೆ ಮಾಡಿಲ್ವೇ ತಗೊಂಡ್ ಅದನ್ನ ಕಚ್ಕೊಂಡ್ ತಿಂತಾ ಇದ್ದಾನೆ. ಅಂದ್ರೆ ಇದನ್ನ ನೋಡಿ ಅವಳಿಗೆ ಒಂಥರ ಸಖತ್ ಶಾಕ್ ಆಗೋಯ್ತು. ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ನ್ ಕಚ್ಕೊಂಡ್ ತಿಂತಾನೆ ಅಂತ, ಮೀನ್ಸ್ ಇವಳು ಎಂಜಲ್ ನ ಅವ್ನ್ ತಿಂತಾನೆ ಅಂತ. ಆದ್ರೆ ತಿಂದಿದ ತಕ್ಷಣ ಇವಳು ಒಂಥರ ಸೈಲೆಂಟ್ ಆಗ್ಬಿಟ್ಲು. ಮೋಸ್ಟ್ಲಿ ಕೆಫರ್ ಮೇಲೆ ಅವಳಿಗೆ ಏನಾದ್ರು ಫೀಲಿಂಗ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತಾ ಏನು ಅಂತ ಗೊತ್ತಿಲ್ಲ. ಹಂಗೋ ಇವಾಗ ಹೇಮನ್ ಅವರ ರೆಸ್ಟೋರೆಂಟ್ ಹತ್ರ ಕೂಡ ಹೊರಟೋದ್ರು. ಅಲ್ಲಿ ಇವರಿಬ್ರು ಒಟ್ಟಿಗೆ ಬರೋದನ್ನ ನೋಡಿ ಇವ್ರಿಗೆ ಒಂಥರ ಬೇಜಾರಾಗೋಯ್ತು, ಒಂಥರ ಸೈಲೆಂಟ್ ಆಗ್ಬಿಟ್ಟ ಅಂತಾನೆ ಹೇಳ್ಬೇಕು. ಅವನು ಅವ್ರನ್ನ ನೋಡ್ಕೊಂಡಂಗೆ ಕೂತಿರ್ಬೇಕಾದ್ರೆ ನಮ್ ಜೆ ಹೋಗಿ ಪಕ್ಕದಲ್ಲಿ ಕೂತ್ಕೊಂತಾಳ. ಆಗ ಅವ್ನ್ ಕೇಳ್ತಾನೆ, ಏನಿದು ಹೊಸದಾಗಿ ಅವನ್ ಜೊತೆ ಬಂದಿದೆ ಇವತ್ತು ಅಂದಾಗ ಇವಳು ಹೇಳ್ತಾಳೆ, ಅದೇನ್ ಆತರ ಕೇಳ್ತಾ ಇದೀಯ, ನಿನ್ಗೆ ಏನೋ ಸ್ವಲ್ಪ ಕೆಲ್ಸ ಇತ್ತು ಬರಕ್ಕಾಗಲ್ಲ, ಕೈಫರ್ನ ನೀನೇ ಕಳಿಸ್ದಂತೆ ಅವನೇ ಹೇಳಿದ್ದು ಅಂದಾಗ ಇವ್ರಿಗೆ ಅರ್ಥ ಆಗೋಯ್ತು ಇದೆಲ್ಲ ಕೈಫರ್ ಮಾಡಿರೋ ಪ್ಲಾನ್ ಅಂತ, ಅವನೇ ಬೇಕಂತ ನನ್ನ ಹೆಸರು ಹೇಳ್ಕೊಂಡು ಅಲ್ಲೋಗಿ ಕರ್ಕೊಂಡ್ ಬಂದಿದ್ದಾನೆ ಅಂತ. ಇನ್ ಈ ತರ ಎಲ್ಲ ಕೂತಿರ್ಬೇಕಾದ್ರೆ ಸ್ವಲ್ಪ ತಲೆ ಮೀಟಿಂಗ್ ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹೇಮನ್ನೇ ಮಾತಾಡ್ತಾ ಇರೋದು. ಅವ್ನ್ ಹೇಳ್ತಾನೆ, ಗಾಯ್ಸ್ ನಿಮ್ ಹತ್ರ ನಾನೊಂದು ಗುಡ್ ನ್ಯೂಸ್ ನ ಹೇಳ್ಬೇಕು. 2 ವಾರದಿಂದ ಹಗ್ಲು ರಾತ್ರಿ ಅಂತ ಕಷ್ಟಪಟ್ಟು ನನ್ಗೋಸ್ಕರ ನೀವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀರಾ, ಅದರಿಂದ ನಮ್ ರೆಸ್ಟೋರೆಂಟ್ ಕೂಡ ಮತ್ತೆ ರಿಕವರ್ ಆಗೋಯ್ತು. ಅಪ್ಪನು ಹಾಸ್ಪಿಟಲ್ ಇಂದ ಬಂದ್ಬಿಟ್ರು, ಇನ್ಮೇಲೆ ಅವರೇ ರೆಸ್ಟೋರೆಂಟ್ ನ ನೋಡ್ಕೊಂತಾರೆ. ನಾನ್ ಹಳೆ ತರ ಸ್ಕೂಲ್ಗೆ ಬರ್ತೀನಿ ಅಂದಾಗ ಎಲ್ಲರಿಗೂ ಖುಷಿ, ಎಲ್ಲರೇ ಓ ಅಂತ ಕಿರ್ಚಕ್ಕೆ ಶುರು ಮಾಡಿದ್ರು. ಈ ತರ ಒಂದು ಗುಡ್ ನ್ಯೂಸ್ ಹೇಳಿರೋ ನಾನು ಇನ್ನೊಂದು ಗುಡ್ ನ್ಯೂಸ್ ನ ಕೂಡ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಖುಷಿಯಾದ ವಿಚಾರಕ್ಕೆ ನಿಮ್ಗೆಲ್ಲ ಟ್ರೀಟ್ ಕೊಡ್ಬೇಕು ಅನ್ಕೊಂಡಿದೀನಿ ಅಂದಾಗ ಎಲ್ಲರೂ ಅದಕ್ಕೂ ಕಿರ್ಚ್ತಾ ಇರ್ತಾರೆ. ಏನಪ್ಪಾ ಟ್ರೀಟ್ ಅಂತ ನೋಡಿದ್ರೆ ನಿಮ್ಗೆಲ್ಲ ಅಡ್ಗೆ ಮಾಡ್ಕೊಡ್ತೀನಿ ಅಂತ. ಸರಿ ಅದು ಬೇಕು ಇದು ಬೇಕು ಅಂತ ಒಬ್ಬೊಬ್ರು ಆರ್ಡರ್ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಅವ್ನು ಹೇಳ್ತಾನೆ, ಇಲ್ಲೆಲ್ಲ ಅಡ್ಗೆ ಮಾಡೋದು ಸ್ಕೂಲಲ್ಲಿ, ಇನ್ಮೇಲೆ ಮಧ್ಯಾಹ್ನದಲ್ಲಿ ನಾನೇ ನಿಮ್ಗೆ ಅಡ್ಗೆ ಮಾಡ್ಕೊಡ್ತೀನಿ ಅಂತ ತಕ್ಷಣ ಎಲ್ಲರಿಗೂ ಖುಷಿ ಆಗೋಯ್ತು. ಪಾಪ ತಿಂಗ್ಳಾಗಟ್ಲೆ ಸುಮಾರು ಸ್ಟೂಡೆಂಟ್ಸ್ ಮಧ್ಯಾಹ್ನದಲ್ಲಿ ಊಟ ಇಲ್ಲದೆ ತಣ್ಣೀರ್ ಬಟ್ಟೆನ ಹಾಕೊಳ್ತಾ ಇದ್ರು. ಇವಾಗ ದಿನಾ ಊಟ ಸಿಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗ್ಬೇಡ, ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದ್ ವಿಷಯ ಕೂಡ ಇದೆ. ಅಪ್ಪನೂ ರೆಸ್ಟೋರೆಂಟ್ ಗೆ ಬರ್ತಾ ಇರೋ ತರನೇ ಹೋಗಿರೋ ಕೆಲ್ಸದವರೆಲ್ಲ ಕೂಡ ಕೆಲ್ಸಕ್ಕೆ ಬರ್ತಾ ಇದಾರೆ. ಇನ್ಮೇಲೆ ನೀವ್ ಇತ್ರ ಹಗ್ಲು ರಾತ್ರಿ ಕಷ್ಟ ಪಡ್ಬೇಕಾಗಿಲ್ಲ ಅಂದಾಗ ಎಲ್ಲರೂ ಒಂಥರ ಡಲ್ ಆಗ್ಬಿಟ್ರು. ಅದೇನ್ ಆತರ ಹೇಳ್ತಾ ಇದೆಯಾ, ನಾವ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಇನ್ಮೇಲೆ ನಾವ್ ರೆಸ್ಟೋರೆಂಟ್ ಗೆ ಬರಕ್ ಆಗಲ್ವಾ, ಕೆಲಸ ಮಾಡಕ್ ಆಗಲ್ವಾ ಅಂತ ಒಂಥರ ಫೀಲಿಂಗ್ ಅಲ್ಲಿ ಕೇಳಿದಾಗ ಹೇಮನ್ ಹೇಳ್ತಾನೆ, ಸಾಕು ಇನ್ಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟು ಓದೋ ಕೆಲ್ಸನ ನೋಡ್ರಿ, ಯಾವಾಗೂ ನಿಮ್ಮ ಮುಖಗಳೇ ನೋಡ್ಕೊಂಡಿರಕ್ ಆಗುತ್ತಾ ಅಂತ ಎಲ್ಲರ ಹತ್ರ ಫನ್ ಆಗಿ ಮಾತಾಡ್ತಾನೆ. ಇವತ್ತು ಲಾಸ್ಟ್ ಡೇ ವರ್ಕಿಂಗ್ ಅಂತ ಹೇಳಿ ಎಲ್ಲರೂ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು
ಇಷ್ಟ ಬಂದಿರೋದನ್ನ ಆರ್ಡರ್ ಮಾಡ್ತಾರೆ. ಅದೇ ತರನೇ ಹೀರೋಯಿನ್ ಕೂಡ ಅವಳಿಗೆ ತುಂಬಾ ಹೊಟ್ಟೆಶ್ವಾಗ್ತಾ ಇರುತ್ತೆ. ಕೇಫರ್ ಕೇಳ್ತಾನೆ ಯಾಕೆ ಮನೇಲಿ ತಿನ್ಬಿಟ್ಟು ಬಂದಿಲ್ವ ಅಂದಾಗ ಇಲ್ಲ ತಿನ್ಬಿಟ್ಟು ಬಂದಿಲ್ಲ ಅಂದಾಗ ಮೇಕನ ಮೆನು ಕಾರ್ಡ್ ಎತ್ಕೊಂಡ್ ಬಾ, ಅವಳಿಗೇನ್ ಆರ್ಡರ್ ಬೇಕೋ ತಗೋ ಅಂತ ಹೇಳಿದಾಗ ಅವಳು ಕೂಡ ಆರ್ಡರ್ ಮಾಡಕ್ಕೆ ಹೋದ್ರೆ ಹಂಗೆ ದುಡ್ಡು ಕೂಡ ತಗೊಂಡ್ಬಿಡ ಅವಳ ಹತ್ರನೇ. ಅಂದ್ರೆ ಜೆಜೆಗೆ ಟೆನ್ಷನ್ ಆಗೋಯ್ತಾಗೆ ಗುರಾಯಿಸ್ಕೊಂಡು ನೋಡ್ತಾಳೆ, ಎಷ್ಟು ದುಡ್ಡು ಇಟ್ಕೊಂಡಿದ್ದಾನೆ, ಒಂದೊತ್ತು ಊಟ ಕೊಟ್ರೆ ಏನೋ ದುಡ್ಡು ಕರ್ಗೋಗ್ಬಿಡುತ್ತೆ ಅಂತ ಗುರಾಯಿಸಿದಾಗ ಕೇಫರ್ ಹೇಳ್ತಾನೆ ಏನಿಲ್ಲ ಸುಮ್ನೆ ಅಂದೆ ತಿನ್ನು, ನಿನ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ತಿನ್ನು ಅಂದಾಗ ಅವಳಿಗೆ ಫುಲ್ ಖುಷಿ ಆಗೋಯ್ತು. ಇವ್ರ ಹತ್ರ ಖುಷಿಯಾಗಿ ಮಾತಾಡ್ತಾ ಇರೋದನ್ನ ನೋಡಿ ಇವ್ರಿಗೆ ಒಂಥರ ತುಂಬಾನೇ ಬೇಜಾರಾಗೋಯ್ತು. ಅಲ್ಲಿ ನಿಂತ್ಕೊಂಡು ಅವ್ರನ್ನೇ ಒಂಥರ ಫೀಲಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಹಂಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಜೆಜೆ ಬಂದು ಅವ್ರ ಮನೇಲಿ ಟಿಫನೋ ಊಟನೋ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲ್ಸದವ್ರು ಸರ್ವೆಂಟ್ ಒಂದ್ ಲೇಡಿ ಬಂದ್ಬಿಟ್ಟು ಹೇಳ್ತಾರೆ, ಮೇಡಮ್ ನಿಮ್ ಫ್ರೆಂಡ್ ಯಾರೋ ಬಂದಿದ್ದಾರೆ ನಿಮ್ನ ನೋಡೋದಕ್ಕೆ, ಹೊರಗಡೆ ವೇಟ್ ಮಾಡ್ತಿದ್ದಾರೆ, ನೀವು ಸ್ವಲ್ಪ ಬೇಗ ಹೋಗ್ಬೇಕಂತ, ಅವ್ರಿಗೆ ವೇಟ್ ಮಾಡೋದು ಇಷ್ಟ ಆಗಲ್ವಂತೆ ಅಂದಾಗ ಇವಳಿಗೆ ಕೋಪ ಬರುತ್ತೆ. ಯಾವನವನು ನನಗೆ ಗೊತ್ತಾ ಕೈಫರ್ ನಾಯಿನೇ ಬಂದಿರ್ತಾನೆ ಅಂತ ಬೈಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ಕೈಫರೇ ಬಂದಿರೋದು. ಕೈಫರ್ ಮಾತ್ರ ಅಲ್ಲ, ಯೂರಿ, ಸಿಯಾನು, ಕ್ಯಾಲೆಕ್ಸು, ಡೇವಿಡ್ ಅಂತ ಎಲ್ಲರೂ ಬಂದಿರ್ತಾರೆ. ಏನ್ರೋ ಏನೆಲ್ಲ ಗುಂಪು ಕಟ್ಕೊಂಡ್ ಬಂದ್ಬಿಡಿದೀರಾ ಅಂತ ಕೇಳಿದಾಗ ಇನ್ನೇನು ಅಡ್ಗೆ ಮಾಡ್ಕೊಂಡು ತಿನ್ಬೇಕು ಅಂತ ಪ್ಲಾನ್ ಮಾಡಿದೀವಲ್ಲ ಮಧ್ಯಾಹ್ನದಲ್ಲಿ ಸ್ಕೂಲಲ್ಲಿ, ಅದಕ್ಕೆ ಐಟಮ್ಸ್ ಎಲ್ಲ ಏನು ಬೇಡವಾ, ಸೂಪರ್ ಮಾರ್ಕೆಟ್ ಹೋಗ್ಬೇಕು, ಬಂದು ಕಾರ್ ಹತ್ತು ಅಂದಾಗ ಇವಳು ಕೂಡ ಓಕೆ ಬರ್ತೀನಿ ಅಂತ ಹೇಳಿ ಕಾರ್ ಹಚ್ತಾಳೆ. ಇವ್ರು ಇವಾಗ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರು ಒಂದ್ ಮೀಟಿಂಗ್ ಮಾಡ್ಬೇಕಂದ್ರೆ ಕೂಡ ನಮ್ ಜೆಜೆನ ಸೇರ್ಸ್ಕೊಂಡ್ಬಿಡ್ತಾರೆ. ಆದ್ರೆ 2 ಕಾರಲ್ಲಿ ಅವರು ಸೂಪರ್ ಮಾರ್ಕೆಟ್ ಗೆ ಹೋದ್ರು. ಹೋಗೋದು ಅಲ್ಲದೆ ಬೇಕಾಗಿರೋ ಐಟಮ್ ಗಿಂತ ಜಾಸ್ತಿನೇ ತಗೊಂಡಿರ್ತಾರೆ. 2 ಬ್ಯಾಗ್ ಎಲ್ಲರೂ ಹೊತ್ಕೊಂಡು ಬರ್ತಾ ಇರೋದು. ಆ ಸೂಪರ್ ಮಾರ್ಕೆಟ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ನಮ್ ಜೆಜೆ 2-3 ಕವರ್ನ ಎತ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಇವ್ರಿ ಒಂದು ತಗೊಳ್ಳೋಣ, ಹೆಲ್ಪ್ ಮಾಡೋಣ, ಹೀರೋಯಿಸಂ ಸ್ವಲ್ಪ ತೋರ್ಸೋಣ ಅಂತ ಅನ್ಕೊಂಡ. ಬಟ್ ಆ ಸೈಕಲ್ ಗ್ಯಾಪ್ ಅಲ್ಲಿ ಕೇಫರ್ ಬಂದ್ಬಿಟ್ಟು ಕೊಡು ನಾನ್ ತಗೊಳ್ತೀನಿ ಅಂತ ಒಂದು ಕವರ್ನ ತಗೊಂಡೋದ. ಸರಿ ಆಯ್ತು ಇನ್ನೊಂದ್ ಕವರ್ ನಾನ್ ತಗೊಳ್ತೀನಿ ಅಂತ ಹೇಳಿ ಯೂರಿ ಕೈಯಕ್ ಹಾಕೋದ್ರೆ ಜೆಜೆ ಬಿಡ್ತಾ ಇಲ್ಲ. ಬೇಡ ಆಲ್ರೆಡಿ ನೀನೆ ತುಂಬಾ ವೇಟ್ ತಗೊಂಡಿದ್ಯಾ, ನಾನು ಇದನ್ನ ತಗೊಂಡ್ ಹೋಗ್ತೀನಿ ಅಂತ ಅವಳು ಅಲ್ಲಿಂದ ತಗೊಂಡ್ ಹೋಗೋದ್ರನ್ನ ನೋಡಿದ್ರೆ ಯೂರಿಗೆ ಒಂಥರ ಬೇಜಾರಾಗೋಯ್ತು. ಅಂದ್ರೆ ಸ್ವಲ್ಪ ಜೆಜೆ ಬಂದು ಯೂರಿನ ಬಿಟ್ಟು ಕೈಫರ್ಗೆ ಹತ್ರ ಆಗ್ತಿರೋ ತರ ಅವ್ನು ಫೀಲ್ ಆಗ್ತಾ ಇರ್ತಾನೆ. ಹಂಗೆ ಅವತ್ತು ನೆಕ್ಸ್ಟ್ ಡೇ ಸ್ಕೂಲಲ್ಲಿ ತೋರಿಸ್ತಾರೆ. ಯಾರಿಗೂ ಸರಿಯಾಗಿ ನಿದ್ದೆ ಇಲ್ಲ ಅಂತ ಕಾಣುತ್ತೆ. ಇವಳು ಹಂಗೆ ಅರ್ಧಂಬರ್ಧ ತೂಗುಡ್ಸ್ಕೊಂಡು ಬರ್ತಾ ಇರ್ತಾಳೆ. ಹಿಂದ್ಗಡೆಯಿಂದ ಯೂರಿ ಕೇಳ್ಕೊಂಡೆ ಬರ್ತಾನೆ, ಏನಮ್ಮ ನೈಟಲ್ಲಿ ನಿದ್ದೆ ಮಾಡಿಲ್ವಾ, ಇತ ತೂಗುಡ್ಸ್ಕೊಂಡ್ ಬರ್ತಾ ಇದೀಯಾ ಅಂತ. ಇವಳು ಕೂಡ ಹೌದು ಅನ್ಕೊಂಡಂಗೆ ಯೂರಿ ಕಡೆ ತಿರುಗಿ ನೋಡಿದ ತಕ್ಷಣ ಸಖತ್ ಶಾಕ್ ಆಗೋಯ್ತು ಅವಳಿಗೆ. ಏನು ನಿನ್ ಮುಖದಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹಂಗೆ ಅವನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಏನ್ ವಿಷಯ ಅಂದ್ರೆ ಇವತ್ತು ಅವನು ಸ್ಪೆಕ್ಸ್ ಹಾಕಿಲ್ಲ. ಅವ್ನ್ ಕಣ್ಣನೇ ಹತ್ರ ಹೋಗಿ ನೋಡಿದವಳು, ಕಣ್ಣಿಗೆ ಲೆನ್ಸ್ ಹಾಕಿದ್ಯಾ, ಇವಾಗೆ ಚೆನ್ನಾಗಿರೋದು ನಿನ್ ಮುಖ ನೋಡೋದಕ್ಕೆ ಇನ್ಮೇಲೆ ಯಾವ್ದೇ ಒಂದು ತಡೆ ಇರೋದಿಲ್ವಲ್ಲ, ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನ. ಇವ್ರ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ಕೇಫರ್ ಹಂಗೆ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅವ್ನಿಗೆಲ್ಲೋ ಉರಿತಾ ಇರುತ್ತೆ. ಹಂಗೆ ಮಾತಾಡ್ಕೊಂಡು ಕ್ಲಾಸ್ ಒಳಗಡೆ ಕೂಡ ಬಂದ್ರು. ಸಿಯಾನ್ ಕೂಡ ಒಂದ್ ಕಡೆ ತೂಗುಡಿಸ್ತಾ ಇದ್ದಾನೆ, ಒಬ್ಬೊಬ್ರು ಒಂದ್ ಕಡೆ ನಿದ್ದೆ ಮತ್ತಲ್ಲೇ ಇರ್ತಾರೆ. ಆದ್ರೆ ಹೇಮನ್ ಮಾತ್ರ ಅಡ್ಗೆ ಮಾಡ್ಬೇಕಲ್ವಾ ಮಧ್ಯಾಹ್ನಕ್ಕೆ, ಸೊ ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇರ್ತಾನೆ. ಆತರ ನಮ್ ಜೆಜೆ ಕೂಡ ಹೋಗ್ಬಿಟ್ಟು ಹೇಮನ್ ಹತ್ರ ಮಾತಾಡುವಾಗ ಅಲ್ಲಿರೋ ಪಾತ್ರೆಗಳು ಬಾಕ್ಸ್ಗಳ ಮೇಲೆಲ್ಲ ಸುಮಾರು ಬಾಕ್ಸ್ಗಳ ಮೇಲೆ ಎಲ್ಲಾ ಹೆಸರನ್ನ ಬರ್ದಿರ್ತಾರೆ. ಇದೇನಿದು ಇದ್ರ ಮೇಲೆಲ್ಲ ಎಲ್ಲಾ ಹೆಸರು ಬರ್ದಿದೆ ಅಂದಾಗ ಹೇಮನ್ ಹೇಳ್ತಾನೆ, ಅವಳು ಕೂಡ ಸೆಕ್ಷನ್ ಈ ತಾನೆ ಇದ್ಲು, ಆ ಟೈಮಲ್ಲಿ ಎಲ್ಲ ಅವಳು ತಂದಿರೋ ಐಟಮ್ಸ್ ಇವಲ್ಲ ಅಂತ ಹೇಳಿದಾಗ ಓ ಹೌದಾ ಅಂತ ಮಾತಾಡಿದಾಗ ಇವ್ರಿ ಹೇಳ್ತಾನೆ, ಹೇಮನ್ ಇವಾಗ ಅದನ್ನೆಲ್ಲ ಏನಕ್ಕೆ ಕೇಫರ್ ಏನಾದ್ರು ನೋಡಿದ್ರೆ ಮತ್ತೆ ಅವ್ನ್ ಬೈತಾನೆ, ಎತ್ತಿಟ್ಬಿಡು ಅಂತ ಹೇಳಿದಾಗ ಇವಳಿಗೆ ಕ್ಯೂರಿಯಾಸಿಟಿ ತಾಳ್ತಾ ಇಲ್ಲ, ಎಲ್ಲ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಇವ್ರಿಬ್ರ ಹತ್ರ ಕೇಳಿದಾಗ ಕೇಫರ್ ಏನಾದ್ರು ಕೇಳಿಸ್ಕೊಂಡ್ರೆ ನಿಜ ಕೋಪ ಪಡ್ತಾನೆ ಅಂದ್ರೆ ಇವಳು ಕೇಳ್ತಾ ಇಲ್ಲ, ಅವ್ನ್ ಬರೋಷ್ಟ್ರಲ್ಲಿ ಹೇಳ್ಬಿಡಿ ಅಂತ ಹೇಳ್ತಾಳ. ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲ ಫಸ್ಟ್ ಈ ಸೆಕ್ಷನ್ ಬರೋದಕ್ಕೂ ಮುಂಚೆ ಎ ಸೆಕ್ಷನ್ ಅಲ್ಲೇ ಇದ್ದಿದ್ದು. ಅಲ್ಲಿ ಅವಳಿಗೂ ಮತ್ತೆ ಇನ್ನೊಂದು ಹುಡುಗಿಗೆ ತುಂಬಾನೇ ಒಂದು ಸಣ್ಣ ಪುಟ್ಟ ಜಗಳ ಏನೋ ಆಗಿದೆ. ಅದ್ರಲ್ಲಿ ಇವಳು ತುಂಬಾನೇ ಕೋಪ ಪಟ್ಟು ಹುಡುಗಿನ ಜೋರಾಗಿ ಕೆಳಗಡೆ ತಳ್ಬಿಟ್ಟಿದ್ದಾಳಂತೆ. ಹೊಡೆದ್ಲಾ ಏನು ಅಂತ ಗೊತ್ತಿಲ್ಲ, ಬಟ್ ಹುಡುಗಿಗೆ ಮೂತಿ ಬಾಯೆಲ್ಲ ಕಿತ್ತೋಗಿ ಫುಲ್ ಆಗಿ ಬ್ಲಡ್ ಎಲ್ಲ ಬಂತಂತೆ. ಅದಾದ್ಮೇಲೆ ಅವಳನ್ನ ಎತ್ತಿ ಸೆಕ್ಷನ್ ಹೀಗೆ ಹಾಕಿರೋದು. ಹೇಳ್ಬೇಕಂದ್ರೆ ಅವಳೊಂದು ದೇವತೆ, ಆದ್ರೆ ಬರೀ ರೂಪದಲ್ಲಿ ಮಾತ್ರ, ಮನ್ಸಲ್ಲಿ ಅವಳದೆಲ್ಲ ಏನಿಲ್ಲ, ಒಂದು ರಾಕ್ಷಸಿ ಅಂತಾನೆ ಹೇಳ್ಬೇಕು. ಕೋಪ ಬಂದ್ರೆ ಯಾರು ಅವಳನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ಆತರ ಒಂದು ರಾಕ್ಷಸಿ ಅಂತ ಅವಳ ಬಗ್ಗೆ ಹೇಳ್ತಾನೆ ಇರ್ತಾಳ. ಅದೇ ಟೈಮಲ್ಲಿ ಕೇಫರ್ ಜಾಗಕ್ಕೆ ಬಂದ್ಬಿಟ್ಟ. ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಆದ್ರೆ ಕೇಫರ್ ಕೇಳಿಸ್ಕೊಂಡ್ಬಿಟ್ಟಲ್ವಾ, ಯಾಕೆ ನೀನ್ ಬೇಡದಿರೋ ವಿಷಯದಲ್ಲಿ ಏನಕ್ ಮುಗ್ ದುರಿಸ್ತೀಯ, ಇವಾಗ ಅದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯಾ, ಏನಕ್ಕೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದೀಯ ಅಂತ ಜೆಜೆ ಹತ್ರ ಕೂಗಾಡ್ದಾಗ ಅವಳಿಗೆ ಕೋಪ ಬಂದ್ಬಿಡ್ತು. ಏನಿವಾಗ ಓವರ್ ಆಗಿ ನನ್ ಮೇಲೆ ಕೂಗಾಡ್ತಾ ಇದೀಯಾ, ಏನೋ ಕ್ಯೂರಿಯಾಸಿಟಿ ಕೇಳದೆ ಅದಕ್ಕೆ ಇಷ್ಟ ಮಾತಾಡ್ಬೇಕಂದಾಗ ಕ್ಯೂರಿಯಾಸಿಟಿ ಒಬ್ಬನ ಮನುಷ್ಯನೇ ಸಾಯಿಸ್ಬಿಡತ್ತೆ ಗೊತ್ತಾ, ಯಾಕೆ ಯಾವಾಗೂ ನೀನ್ ಕೇಳ್ಪಟ್ಟಿಲ್ವಾ, ನಿನ್ ಲಿಮಿಟ್ಸ್ ಅಲ್ಲಿ ನೀನ್ ಇದ್ರೆ ಸಾಕು ಅಂತ ಹೇಳ್ದವನು ಹಂಗೆ ಜೆಜೆ ಕಿವಿ ಹತ್ರ ಹೋಗ್ಬಿಟ್ಟು ಇವಾಗ ನಾನ್ ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳು, ನೀನ್ ಅತಿಯಾಗಿ ಕ್ಯೂರಿಯಾಸಿಟಿ ತೋರ್ಸಿದ್ರೆ ಅದು ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಅವ್ನ್ ಪಡ್ಗ ಅವ್ನ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಬಟ್ ಇವಳ್ಗೊಂಥರ ಡಿಫ್ರೆಂಟ್ ಆದ ಫೀಲ್. ಅವತ್ತು ಕಾರಲ್ಲಿ ಅವ್ನ್ಗೆ ಬಂದ್ ತಿಂದ ಅಲ್ವಾ ಅವನು, ಆಗ ಅವಳಿಗೊಂದು ಫೀಲ್ ಬಂದಿರತ್ತಲ್ಲ, ಇವಾಗ ಹತ್ರ ಬಂದ್ಬಿಟ್ಟು ಹೋದ್ಮೇಲೆ ಕೂಡ ಅವಳಿಗೆ ಅದೇ ತರ ಫೀಲ್ ಆಗುತ್ತೆ. ಆಮೇಲೆ ನಾರ್ಮಲ್ ಆಗಿ ರಿಯಾಲಿಟಿಗೆ ಬಂದ್ಬಿಟ್ಲು. ಈಗ ಅಡ್ಗೆ ಮಾಡಿದ್ದೆಲ್ಲ ಆಯ್ತು, ಅಲ್ಲಿರೋ ಕಸನೆಲ್ಲ ಬಾಚ್ಕೊಂಡು ಕವರ್ಗೆ ಹಾಕೊಂಡು ಅಲ್ಲಿರೋ ಗಾರ್ಬೇಜ್ ಅಲ್ಲಿ ಬಿಸಾಕೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸೆಕ್ಷನ್ ಹೀಗೆ ಸೇರಿರೋನು ಡೆನ್ಸಲ್ ಅಂತ ಇವನ ಹೆಸರು, ಅವನಲ್ಲಿ ನಿಂತಿರ್ತಾನೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ, ಎಲ್ಲರೂ ಅಲ್ಲಿದ್ರೆ ಇವ್ನ್ ಮಾತ್ರ ಏನ್ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನಲ್ಲ ಅಂತ. ಆದ್ರೆ ಅವನು ಆ ಜಾಗದಲ್ಲಿ ಜೆಜೆನ ನೋಡ್ಬಿಟ್ಟು ಸಖತ್ ಬೈದಲ್ಲಿ ಏನೋ ಒಂದ್ ಐಟಮ್ ನ ಅಲ್ಲಿ ಬಿಸಾಕ್ಬಿಟ್ಟು ಏನಿಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ದಾನೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಏನೋ ಬಿಸಾಕ್ದಂಗೆ ಇತ್ತು, ನನ್ಗೆ ಗೊತ್ತು ಅವ್ನು ಬಿಸಾಕ್ದ ಅಂತ ಹೇಳಿ ಇವಳಿಗೆ ಕ್ಯೂರಿಯಾಸಿಟಿ ಇರಕ್ ಆಗಲ್ವಲ್ಲ. ಸೊ ಗಾರ್ಬೇಜ್ ಕವರ್ ಎತ್ಕೊಂಡಾಗಲ್ಲಿ ಬಿಸಾಕ್ಬಿಟ್ಟು ಇಲ್ಲಿ ಏನೋ ಇತ್ತು ಅಂತ ಹುಡುಕ್ತಾ ಇರ್ತಾಳೆ. ಅದವಳ ಕಣ್ಣಿಗೂ ಬಿದ್ಬಿಡ್ತು. ಬಟ್ ಅದೇನು ಅಂತ ನಮ್ಗೆ ಇವಾಗ ತೋರ್ಸಿಲ್ಲ. ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು, ಇದು ಯಾರ್ದು ಅಂತ ಮಾತ್ರ ಕೇಳೋ ಸೌಂಡ್ ಕೇಳ್ಸತ್ತಷ್ಟೇ. ಅದಾದ್ಮೇಲೆ ಕ್ಲಾಸ್ಗೂ ಬಂದ್ಬಿಟ್ಲು. ಈಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಆದ್ರೆ ಡೆನ್ಸಲ್ಗೆ ಮಾತ್ರ ಊಟ ಮಾಡಕ್ ಆಗ್ತಲ್ಲ. ಅವನ ಹತ್ರ ಡಿಸ್ಟರ್ಬ್ಡ್ ಆಗಿ ಕೂತಿರ್ತಾನೆ. ನಾನ್ ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ
ಅಲ್ಲಿಂದ ಎದ್ದೊಟ್ಟೋದ. ಬಟ್ ಅವನನ್ನೇ ನಮ್ ಜೆ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಯೂರಿ ಕೇಳ್ತಾನೆ, ಏನಾಯ್ತು ಜೆ, ಏನಾದ್ರು ಪ್ರಾಬ್ಲಮ್, ಯಾಕಾದ್ರೆ ಡಲ್ ಆಗಿದ್ಯಾ ಅಂದ್ರೆ, ಇಲ್ಲ ಏನಿಲ್ಲ ಊಟ ಮಾಡಿ ಅಂತ ಹೇಳಿದ್ರೆ, ಯಾಕೆ ಕೆಫರ್ ಏನಾದ್ರು ಅನ್ನ, ಕೆಫರ್ ಅಂದ್ರೆ ನೀನ್ ಅಪ್ಸೆಟ್ ಆಗಿದ್ಯಾ ಅಂತ ಹೇಳಿದ್ರೆ, ಚೇಚೆ ಅದೆಲ್ಲ ಏನಿಲ್ಲ ನೀವು ಊಟ ಮಾಡಿ ಅಂತ ಹೇಳಿದ್ಲು. ಬಟ್ ಏನ್ ವಿಷಯ ಅಂತ ಅವಳು ಹೇಳಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ಡೇವಿಡ್ ಎಂಟ್ರಿ ಆಗ್ತಾನೆ. ಆದ್ರೆ ಯಾರ ಹತ್ರನೋ ಚೆನ್ನಾಗಿ ಹೊಸಕೆ ಹಾಕಿಸ್ಕೊಂಡ್ ಬಂದಿದ್ದಾನೆ, ಫುಲ್ ಆಗಿ ಒದೆ ತಿನ್ಕೊಂಡ್ ಬಂದಿರ್ತಾನೆ. ಎಲ್ಲರೂ ಹೋಗ್ಬಿಟ್ಟು ಡೇವಿಡ್ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಅದ್ರಲ್ಲಿ ಇರೋರೆಲ್ಲ ಹುಡುಗಿರು ಯಾರು ಬರ್ಬೇಡಿ, ನೀವು ಅಲ್ಲೇ ಇರಿ ಅಂತ ಹೇಳಿ ಮೈಕನ್ನ ಮತ್ತೆ ನಮ್ ಹೀರೋಯಿನ್ ಕೂರ್ಸ್ಬಿಟ್ರು. ಅವ್ರ ಮಾತ್ರ ಗುಂಪು ಕಟ್ಕೊಂಡು ಮಾತಾಡ್ತಿದ್ದಾರೆ, ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಡೇವಿಡ್ ಬೇರೆ ಕಿವಿಯಲ್ಲಿ ನಮ್ ಕೇಫರ್ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದಾನೆ. ಏನ್ ವಿಷಯ ಅಂತ ಇವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವ್ರು ಏನೋ ಪಲ್ಟಿ ಆಗ್ತಾರೆ ಕೇಳಿಸ್ಕೋಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಅವ್ರ ಪಾಡ್ಗ ಅವ್ರು ಗುಂಪು ಕಟ್ಕೊಂಡು ಕಿವಿಯಲ್ಲಿ ಮಾತಾಡ್ತಾರೆ, ಗುಸ್ಗುಸ ಅಂತ ಮಾತಾಡ್ತಾರೆ. ಇವ್ರ ಕಡೆ ತಿರುಗಿ ನೋಡ್ತಾರೆ. ಇವ್ರಿಗೆ ಏನ್ ಅರ್ಥ ಆಗದೆ ಇರುತ್ತೆ. ಊಟ ಎಲ್ಲ ಮುಗಿದ್ಮೇಲೆನೂ ಅಷ್ಟೇ ಅವಳು ಪ್ಲೇಟ್ಸ್ ಎಲ್ಲ ತೊಳಿಯಕ್ಕೇನೋ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ಓಡಾಡಿದ್ರೆ ಅಟ್ಲೀಸ್ಟ್ ಅವ್ರು ಗುಂಪು ಕಟ್ಕೊಂಡು ಮಾತಾಡ್ತಾ ಇರೋದನ್ನ ಕೇಳಿಸ್ಕೋಬಹುದು ಅಂತ ಟ್ರೈ ಮಾಡಿದ್ರೆ, ಆದ್ರೆ ಏನೋ ವಿಚಾರ ಗೊತ್ತಿಲ್ಲ, ಎಲ್ಲ ಫ್ಲಾಪೆ. ಇದಕ್ ಮೇಲೆ ನನ್ ಕೈಲಿ ತಾಳಕ್ ಆಗಲ್ಲ ಅಂತ ಯೋಚನೆ ಮಾಡಿದಳು. ಡೈರೆಕ್ಟ್ ಆಗಿ ಡೇವಿಡ್ ಹತ್ರನೇ ಹೋಗ್ಬಿಟ್ಟು ಕೇಳಕ್ಕೆ ಶುರು ಮಾಡ್ಬಿಟ್ಟು, ಏನಾಯ್ತು, ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ ಅಂತ. ಡೇವಿಡ್ ಕೇಳ್ತಾನೆ, ನಿನ್ಗೂ ಮತ್ತೆ ಕೈಕೋಗೆ ಏನ್ ಸಂಬಂಧ, ಏನಾದ್ರು ಅವ್ನಿಗೆ ಓಕೆ ಹೇಳ್ಬಿಟ್ಟ ಅಂತ ಹೇಳಿದ್ರೆ, ಇವಳಿಗೆ ಏನ್ ಅರ್ಥ ಆಗ್ತಲ್ಲ, ಡೇವಿಡ್ ಏನ್ ಲೂಸಾ ನೀನು, ಏನೋ ಹತ್ರ ಮಾತಾಡ್ತಾ ಇದ್ಯಾ, ನನ್ಗೂ ಅವ್ನಿಗೆ ಏನು ಸಂಬಂಧ ಇಲ್ಲ, ನಾನು ಅವ್ನ ಲವ್ ಮಾಡ್ತಾ ಇಲ್ಲ ಅಂತ ಇವಳು ಹೇಳಿದ್ರೆ, ಅವ್ನು ಹೇಳ್ತಾನೆ, ಮತ್ತೆ ಯಾಕೆ ಕೈಕೋ ಎಲ್ಲರ ಹತ್ರ ಹೇಳ್ಕೊಂಡ್ ಸುತ್ತಾ ಇದ್ದಾನೆ, ನೀನ್ ಅವ್ನಿಗೆ ಓಕೆ ಹೇಳ್ಬಿಟ್ಟಿದ್ಯ ಅಂತ, ಇಬ್ರು ಡೇಟಿಂಗ್ ಮಾಡ್ತಾ ಇದೀರಂತೆ, ಹಂಗಲ್ಲ ಹೇಳ್ಕೊಂಡ್ ಸುತ್ತಾ ಇದ್ದಾನೆ ಅಂತ. ಇವಳಿಗೆ ಇನ್ನೂ ಟೆನ್ಷನ್ ಆಗೋಯ್ತು. ಚೀ ಆ ಕೈಕೋಗೆ ಏನ್ ಬಂದಿದೆ ರೋಗ, ಏನಕ್ಕೆ ಅವ್ನ ಹತ್ರ ಹೇಳ್ಕೊಂಡ್ ಸುತ್ತಾ ಇದ್ದಾನೆ ಅಂತ. ಸ್ವಲ್ಪ ಹೊತ್ತಲ್ಲೇ ಕೇಫರ್ ಕೂಡ ಬಂದ್ಬಿಟ್ಟ. ಕೇಫರ್ಗೆ ಟೆನ್ಷನ್ ಆಗೋಯ್ತು. ಸಿಯಾನ ಕರೆದ್ಬಿಟ್ಟು ಬೈತಾ ಇರ್ತಾನೆ, ಸಿಯಾನ್ ಫಸ್ಟ್ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋ, ಇಲ್ಲಾಂದ್ರೆ ನಿನ್ ಮುತ್ತಿ ಮಕ್ಕ ಹೊಡೆದಾಕ್ಬಿಡ್ತೀನಿ ಅಂತ. ಸಿಯಾನ್, ಅಯ್ಯೋ ಅಮ್ಮ ತಾಯಿ, ನಿನ್ ಬಾಲಿ ಪ್ಲೇಟ್ ಎಲ್ಲ ತೊಳಿಬೇಕು ಅಂದ್ರೆ ಇವಳಿಗೂ ಕೋಪ ಬರುತ್ತೆ. ಏನೋ ಪ್ಲೇಟ್ ತೊಳಿಯಕ್ ನಾನು ಒಬ್ಳೇನ ಇರೋದು, ಇನ್ಯಾರು ಇಲ್ವಾ ಅಲ್ಲಿ, ಎಲ್ಲರೂ ತಿಂದಿಲ್ವಾ, ಹೋಗಿ ನೀವೇ ತೊಳ್ಕೊ ಹೋಗ್ರಿ, ಏನ್ ನಿಮ್ಗೆ ನನ್ ಕೈಯ ಅಂತ ಹೇಳಿ ಕೂತ್ಕೊಂಡಿರ್ತಾಳೆ. ಆದ್ರೂ ಸಿಯಾನ್ ಬಿಡ್ತಲ್ಲ, ಬಾಮ್ಮ ತಾಯಿ ನೀನ್ ಎದ್ದು ಅಂತ ಹೇಳಿ ಕರ್ಕೊಂಡು ಹೊಟ್ಟೋದ. ಸರಿ ಒಳಗಡೆ ಅಲ್ಲಿ ಪ್ಲೇಟ್ಸ್ ಎಲ್ಲ ತೊಳೆಯುವಾಗಾದ್ರೂ ಸಿಯಾನ್ ಏನಾದ್ರು ಹೇಳ್ತಾನೇನೋ ಅಂತ ಸಿಯಾನ ಕೇಳಿ ನೋಡ್ತಾಳೆ. ಏನ್ ಸಿಯಾನ್ ನೀನ್ ಕೂಡ ನನ್ನ ಹತ್ರ ಹೇಳಲ್ವಾ, ಏನ್ ಮಾತಾಡ್ತಿದಾರ ಅವ್ರು ಅಂದಾಗ, ಅವ್ರ ಏನೋ ಮಾತಾಡ್ಕೊಂಡ್ರು, ನಾನ್ ನಿನ್ಗೆ ಅದೆಲ್ಲ ಹೇಳೋದಿಲ್ಲ, ಬಟ್ ಒಂದು ಮಾತ್ರ ಕೇಳ್ತೀನಿ, ನಿಜವಾಗ್ಲೂ ನಿನ್ಗೂ ಕೈಕೋಗಿ ಏನು ಸಂಬಂಧ ಇಲ್ವಾ, ನೀನ್ ಅವನ ಡೇಟ್ ಮಾಡ್ತಾ ಇಲ್ಲ ತಾನೆ ಅಂದಾಗ ಇವಳಿಗೆ ಇನ್ನೂ ಕೋಪ ಬರುತ್ತೆ, ಎಷ್ಟತಿ ನಾನ್ ಹೇಳಿ ಅಂತ. ಆದ್ರೆ ಸಿಯಾನ್ ಸ್ವಲ್ಪ ಗಲ್ಲಿಂದ ಹೊರಟೋದ್ನ. ಆಮೇಲೆ ಕೇಫರ್ ಬರ್ತಾನೆ, ಇಲ್ಲೋಡು ಜೆಜೆ, ನಾನ್ ಲಾಸ್ಟ್ ಅಂಡ್ ಫೈನಲ್ ಆಗಿ ಕೇಳ್ತಾ ಇದೀನಿ, ನಿನ್ಗೂ ಕೈಕೋಗೆ ಏನ್ ಸಂಬಂಧ, ಅವ್ನೇನೋ ಪ್ರಪೋಸ್ ಮಾಡದ್ನ, ನೀನ್ ಓಕೆ ಹೇಳ್ದ, ನೀವಿಬ್ರು ಮದ್ವೆ ಮಾಡ್ಕೊಳ್ತೀರಾ ಅಂತ ಲೈನ್ ಆಗಿ ಕೇಳ್ತಾ ಇದ್ರೆ ಇವಳಿಗೆ ಪಿತ್ತ ನತ್ತಿ ಏರ್ಬಿಡ್ತು. ನಾನು ಎಷ್ಟು ಸತಿ ಹೇಳಿ ಮತ್ತೆ ನೀವ್ ಅದನ್ನೇ ಕೇಳ್ತಾ ಇದೀರಾ, ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನನ್ಗೆ ಯಾವ್ದೇ ಬಾಯ್ ಫ್ರೆಂಡು ಇಲ್ಲ, ಲೂಸ್ ತರ ಎಲ್ಲರೂ ಕೇಳಿದ್ದನ್ನೇ ಕೇಳ್ತಾ ಇದ್ರೆ ನಿಮ್ಗೇನ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಬೈದಾಗ ಅವ್ನ್ ಕೇಳ್ತಾನೆ, ಮತ್ತಿನ್ನೇನು ಇಲ್ಲಿ ಒಳ್ಳೆ ಮೊಟ್ಟೆ ಇಟ್ಟಿರೋ ಕೋಳಿ ತರ ತಿರುಗ್ತಾನೆ ಇದೆಯಾ, ಅಷ್ಟು ಕ್ಯೂರಿಯಾಸಿಟಿನ ನಿನ್ಗೆ ಅಂತ ಕೇಳಿದಾಗ, ಹೌದು ಮತ್ತೆ ನಾವೆಲ್ಲ ಒಂದೇ ಸೆಕ್ಷನ್ ಗೆ ಸೇರಿರೋರು ಅಂದ್ರೆ ಎಲ್ಲರೂ ಸೇರಿತಾನೆ ಮಾತಾಡ್ಬೇಕು, ನನ್ನ ಮಾತ್ರ ಏನಕ್ಕೆ ನೀವು ಸೆಪರೇಟ್ ಆಗಿ ತಳ್ತಾ ಇದ್ದೀರಾ ಅಂತ ಇವ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಕೇಫರ್ಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಇವ್ರು ಹೇಳ್ತಾರೆ, ಇಲ್ಲೋಡು ಕೈಫರ್, ನನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನನಗೆ ಯಾರು ಬಾಯ್ ಫ್ರೆಂಡು ಇಲ್ಲ, ನಾನು ಕೇಳ್ಕೊಂಡು ಲವ್ ಮಾಡ್ತಾ ಇಲ್ಲ, ಅವ್ರಿಗೆ ನಾನು ಓಕೆನು ಹೇಳಿಲ್ಲ, ನನಗೆ ಚಿಂತೆ ಇಲ್ಲ ಈ ಸೆಕ್ಷನ್ ಈ ಮೇಲೆನೆ, ಎಲ್ಲಿ ಅವ್ರು ಏನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೋ ಅಂತಾರೆ, ನೀವಾಗ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಅಂತ ಹೇಳ್ತಾಳ. ಇದಕ್ ಮೇಲೆ ಕೇಫರ್ ಏನು ಮಾತಾಡಿಲ್ಲ, ಸ್ವಲ್ಪ ನೋಡ್ಕೊಂಡಿದ್ದವನು ಅಲ್ಲಿಂದ ಹೊರಟೋಗ್ತಾನೆ. ಈಗ ಅವರೆಲ್ಲ ಗುಂಪು ಕಟ್ಕೊಂಡು ಏನೋ ಪ್ಲಾನ್ ಮಾಡೋದಲ್ವಾ, ಎಲ್ಲರೂ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತಾ ಇದಾರೆ. ಆದ್ರೆ ಇವಳು ನಮ್ಮ ಹತ್ರ ಕರ್ಕೊಂಡು ಹೋಗ್ತಾ ಕ್ಲಾಸ್ ಎಲ್ಲ ಬಿಟ್ಬಿಟ್ಟು ಹೋಗ್ತಾರೆ, ನೀನ್ ಇಲ್ಲೇ ಇರು ಅಂತ. ಅಂದ್ರೆ ಬರೀ ಯೂರಿ, ಕೇಫರು, ಸಿಯಾನು, ಡೇವಿಡ್ ಮತ್ತೆ ಇನ್ನೊಬ್ರು ಯಾರೋ ಅವ್ರ ಮಾತ್ರನೇ ಹೋಗ್ತಾ ಇರೋದು. ಇಲ್ಲಿ ಹೇಮನ್ ಬಂದು ಪಾತ್ರೆಗಳೆಲ್ಲ ಜೋಡಿಸ್ತಾ ಇರ್ಬೇಕಾದ್ರೆ ಇವಳು ಹೋಗ್ಬಿಟ್ಟು ಹೇಳ್ತಾಳೆ, ಈ ತರ ಏಂಜಲೋ ಬಂದಿದ್ದಾನಂತೆ ನನ್ನ ಪಿಕಪ್ ಮಾಡೋದಕ್ಕೆ, ನಾನು ಹೋಗ್ತಾ ಇದೀನಿ ಅಂತ ಹೇಳಿ ಬ್ಯಾಗ್ ನ ತಗೊಂಡು ಅವ್ರಿಗೆ ಗೊತ್ತಿಲ್ಲದ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ಲು. ಅವ್ರು ತಿರ್ಗಿ ನೋಡಿದ್ರೆ ಕೂಡ ಹಂಗೆ ಬಚ್ಚಿಟ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಯಾವ್ದೋ ಒಂದು ಹಾಳ್ ಬಿದ್ದಿರೋ ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಆಲ್ಮೋಸ್ಟ್ ಒಳಗಡೆ ಕೂಡ ಹೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಕೇಕೋ ಎಲ್ಲೋ ಇದೆಯಾ ಬಾರೋ ಅಂತ ಹೇಳಿ ಇವ್ರ ಬ್ಯಾಗಿಗೆಲ್ಲ ಬಿಚ್ಬಿಟ್ಟು ಐಡಿ ಕಾರ್ಡ್ ಎಲ್ಲ ಬಿಚ್ಬಿಟ್ಟು ಆ ಕೇಕೋನ ಕರೀತಾ ಇರ್ತಾರೆ. ಇವಳಿಗೆ ಅರ್ಥ ಆಗೋಯ್ತು, ಹಂಗಾದ್ರೆ ಇಲ್ಲಿ ಇವ್ರಿಗೂ ಮತ್ತೆ ಕೇಕೋರ್ಗೆ ಜಗಳ ಆಗುತ್ತೆ ಅಂತ. ಆದ್ರೆ ಯಾರಂತ ಗೊತ್ತಿಲ್ಲ, ಹಿಂದ್ಗಡೆಯಿಂದ ಬಂದು ಹಂಗೆ ನಮ್ ಜೆ ಬಾಯ್ನ ಮುಚ್ಚಿಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಅವ್ರು ಯಾರಂತ ಅವ್ರ ಮುಖನ ತೋರ್ಸಿಲ್ಲ. ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಕೇಕ್ ಕೂಡ 4 ಜನನ ಕರ್ಕೊಂಡ್ ಬಂದಿರ್ತಾನೆ. ಏನೋ ಎಷ್ಟು ಓದೇ ತಿಂದ್ರು ನಿನ್ಗೆ ಸಾಲೋದಿಲ್ವಾ, ಗುಂಪು ಕಟ್ಕೊಂಡ್ ಬಂದ್ಬಿಟ್ಟಿದ್ಯಾ, ಬಾರೋ ನೋಡ್ಕೊಳ್ಳೋಣ ನಾನು ನೀನು ಅಂತ ಕರೆದಾಗ ಡೇವಿಡ್ ಹೇಳ್ತಾನೆ, ಅಂದ್ರೆ ಎಲ್ಲರೂ ಜಗಳಕ್ಕೆ ರೆಡಿ ಆದಾಗ ಡೇವಿಡ್ ಹೇಳ್ತಾನೆ, ಬೇಡ ನೀವ್ ಯಾರು ಫೈಟ್ ಮಾಡ್ಬೇಡಿ, ನಾನ್ ಫೈಟ್ ಮಾಡ್ತೀನಿ ಅಂತ ನಿಂತ್ಕೊಂಡಾಗ ಕೇಕೋ ಹೇಳ್ತಾನೆ, ನಿನ್ಗೆ ಎಷ್ಟು ಓದೇ ತಿಂದ್ರೆ ಕೂಡ ಸಾಲ ಕಣೋ, ಬಾರೋ ಇನ್ನೊಂದ್ 4 ಓದೇ ತಿನ್ಕೊಂಡು ಹೋಗು ಅಂತ ಹೇಳಿದಾಗ ಯೂರಿ ಮತ್ತೆ ಕೇಫರ್ ಎಲ್ಲ ಬಿಡ್ತಾ ಇಲ್ಲ ಡೇವಿಡ್ ಹೇಳ್ತಾನೆ, ಇದಕ್ಕೂ ಮುಂಚೆ ನಾನು ಫೋಕಸ್ ಆಗಿರ್ಲಿಲ್ಲ, ಇವಾಗ ನಾನು ಕರೆಕ್ಟ್ ಆಗಿ ಫೋಕಸ್ಡ್ ಆಗಿದ್ದೀನಿ, ಒಂದಕ್ಕೊಂದು ನೋಡ್ಕೊಂಡ್ಬಿಡೋಣ ಬಾರೋ ನಾನು ನೀನ ಅಂತ ಹೇಳಿದಾಗ ಕೇಕ್ ಕೂಡ ರೆಡಿ ಆಗ್ತಾನೆ. ಇಬ್ರು ಇನ್ನೇನ್ ಜಗಳ ಮಾಡ್ಕೋಬೇಕನ್ನಷ್ಟರಲ್ಲಿ ಒಂದು ಕ್ಲಾಪ್ ಸೌಂಡ್ ಏನಪ್ಪಾ ಅಂತ ನೋಡಿದ್ರೆ ಮೇಲಿಂದಾನೆ ಬರ್ತಾ ಇರೋದು. ಯಾವನವನು ಜಗಳ ಮಾಡುವ ಕ್ಲಾಪ್ ಮಾಡ್ತಾ ಇರೋದು ಅಂತ ತಲೆ ಎತ್ತಿ ನೋಡಿದ್ರೆ ಅವ್ನ್ ಯಾವನೊಬ್ಬ ಬಂದಿರ್ತಾನೆ. ಏನಪ್ಪಾ ಕೈಫರ್, ನನ್ ಬಗ್ಗೆ ಇವ್ರಿಗೆ ಯಾರಿಗೂ ಹೇಳಲ್ವಾ ಅಂತ ಹೇಳಿದ್ರೆ ಕೇಫರ್ಗೆ ಟೆನ್ಷನ್ ಆಗೋಯ್ತು. ಅವನು ನಮ್ಮ ಆಪೋಸಿಟ್ ಗ್ಯಾಂಗ್ ಅವನೇ, ಅಂದ್ರೆ ಬೇರೆ ಸ್ಕೂಲ್ ಅವನು, ಅವ್ನಿಗೂ ನಮ್ಗೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಇಷ್ಟು ಮಾತ್ರ ಹೇಳಿದ್ರೆ ಹೆಂಗೆ, ಸ್ವಲ್ಪ ಓಪನ್ ಆಗಿ ಹೇಳು ಅಂತ ಅವ್ನ್ ಇನ್ನೂ ರೇಗಿಸ್ತಾ ಇರ್ತಾನೆ. ಕೇಫರ್ಗೆ ಟೆನ್ಷನ್ ಆಗೋಯ್ತು. ಅದ್ರಲ್ಲಿ ಡೇವಿಡ್ ಬೇರೆ ಕೇಕೋನ ಹೋಗ್ಬಿಟ್ಟು ಬೈತಾ ಇರ್ತಾನೆ, ಏನೋ ಒಬ್ನೇ ಬಾರೋ ಅಂತ ಹೇಳಿದ್ರೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ ಗ್ಯಾಂಗ್ ಕಟ್ಕೊಂಡು ಅಂದಾಗ ಕೇಕೋ ಹೇಳ್ತಾನೆ, ಅವ್ರು ಯಾರಂತಾರೆ ನನ್ಗೆ ಗೊತ್ತಿಲ್ಲ, ನೀನೇನೋ ನನ್ನ ಹತ್ರ ಮಾತಾಡೋದು ಅಂತ. ಇವ್ರಿಬ್ರ ಹತ್ರ ಕಿತ್ತಾಡ್ತಾ ಇದ್ರೆ ಅವನು ಸಾಕು ತುಂಬಾ ಓವರ್ ಆಗಿ ಕಿತ್ತಾಡ್ಬೇಡಿ, ನಿಮ್ಗೊಂದು ಸರ್ಪ್ರೈಸ್ ನ ಇಟ್ಟಿದ್ದೀನಿ ಅಂತ ಹೇಳಿ ಅವ್ನ್ ಕ್ಲಾಪ್ ಮಾಡಿದ ತಕ್ಷಣ ಫಸ್ಟ್ ಜೆಜೆದು ಬ್ಯಾಗ್ ನ ಎತ್ಕೊಂಡ್ ಬರ್ತಾರೆ. ಸ್ವಲ್ಪಕ್ಕೆ ಜೆಜೆಗೆ ಬಾಯಿನ ಕೈನೆಲ್ಲ ಕಟ್ಟಾಕ್ಬಿಟ್ಟು ಹೇಳ್ಕೊಂಡ್ ಬರ್ತಾರೆ. ಅಷ್ಟೇ ಅವಳನ್ನ ನೋಡಿದ ತಕ್ಷಣ ಇವರೆಲ್ಲ ಶಾಕ್ ಆಗ್ಬಿಟ್ರು, ಜೆ ನೀನೇನ್ ಮಾಡ್ತಾ ಇದೀಯ ಮೇಲೆ ಅಂತ. ಹಾಗೆ ಊಟ ಇಡಕ್ ಹೋಗಿದ್ದಾಳೆ ಮೇಲೆ, ಹಂಗೆ ಇದೆ ಇವ್ರು ಕೇಳೋದ್ ನೋಡಿದ್ರೆ. ಅವಳೆ ಪಾಪ
ಮಾತಾಡಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಇದ್ರೆ ಆಮೇಲೆ ಇರೋನ್ ಹೇಳ್ತಾನೆ, ಈ ಪಕ್ಷಿ ಇಲ್ಲೇ ಬಿಲ್ಡಿಂಗ್ ಸುತ್ತಾ ಇತ್ತು, ಅದಕ್ಕೆ ಹಿಡ್ಕೊಂಡ್ ಬಂದೆ, ಹೆಂಗಿದೆ ಸರ್ಪ್ರೈಸ್ ಅಂತ ಕೇಳಿದಾಗ ಕೈಫರ್ಗೆ ಟೆನ್ಷನ್ ಆಗೋಯ್ತು. ಜೆ ನಿನ್ಗೆ ಎಷ್ಟು ಸತಿ ಹೇಳ್ದೆ ನಾನು ಬರ್ಬೇಡ, ನಮ್ ಹಿಂದ್ಗಡೆ ಬರ್ಬೇಡ ಅಂತ, ಏನಕ್ ಬಂದೆ ಅಂತ ಕೇಳಿದ್ರೆ ಇವಳು ಹೇಳ್ತಾಳೆ, ನಾನು ಹೇಳ್ದೆ ನಿಮ್ಗೆ ಎಲ್ಲಿ ಹೋಗ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಹೇಳಿ ಅಂತ, ನೀವ್ ಹೇಳಿಲ್ಲ, ಅದಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದೆ, ಕೈಕೋನ ಮತ್ತೆ ಡೇವಿಡ್ ನ ಸಮಾಧಾನ ಮಾಡೋಣ ಅಂತ ಬಂದೆ ಅಂದ್ರೆ ಇವ್ರಿಗೆಲ್ಲ ಇನ್ನೂ ಕೋಪ ಬರುತ್ತೆ ಅವಳ ಮೇಲೆ. ಆದ್ರೆ ಅವ್ನ್ ನೋಡಿದ್ರೆ, ಏನಮ್ಮ ಪುಟಿ ನಿನ್ ಹೆಸರು ಕರೆಕ್ಟ್ ಆಗಿ ನಿನ್ ಹೆಸರನ್ನ ಹೇಳು ಅಂತ ಮುಗ್ಗಿಲ್ತಾನೆ ಕೆನ್ನೆಗಿಲ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿಗೆ ಕೇಫರ್ಗೆಲ್ಲ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ, ಇವ್ರಿನೇ ಕಿರ್ಚ್ತಾ ಇರೋದು ಯಾವನವನು ಬಿಡೋ ಅವಳನ್ನ ಅಂತ. ಆದ್ರೆ ಅವ್ನ್ ಬಿಡೋ ತರ ಇಲ್ಲ, ಬೇಕಂತ ಕೈಫರ್ಗ ಉಡ್ಸೋದಕ್ಕೋಸ್ಕರ ಅವ್ನ ಈ ತರ ಎಲ್ಲ ಮಾಡ್ತಾ ಇರೋದು. ಕೇಫರ್ಗೂ ಕೋಪ ಬರುತ್ತೆ, ಬಟ್ ಅವ್ನ ಕೈಲಿ ಏನು ಮಾತಾಡಕ್ ಆಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅವನು, ಓಹೋ ಇವಳಿಗೋಸ್ಕರ ನೀವ್ ಇಷ್ಟ ಹಾರಾಡ್ತಾ ಇದ್ದೀರಾ, ಅವಳಿಗೆ ಏನ್ ಮಾಡ್ಬಿಡ್ತೀನಿ ನಾನು, ನೋಡ್ತಿರಲ್ವ ಸ್ವಲ್ಪ ತಲ್ಲಿ ನೀವೇ ಅಂತ ಹೇಳಿ ಇಷ್ಟೊತ್ತು ಕೆನ್ನೆಗಿಲ್ತಾ ಇದ್ದವನು ಈಗ ಟಕ್ ಅಂತ ಅವಳನ್ನ ಹಿಡ್ಕೊಂಡು ಆಲ್ಮೋಸ್ಟ್ ಕಿಸ್ ಮಾಡೋ ತರ ಹತ್ರವರೆಗೂ ಹೊರಟೋದ. ಆದ್ರೆ ನಮ್ ಜೆ ಏನು ಸುಮ್ನೆನಾ, ಅವಳಿಗೆ ಇನ್ನೂ ಕೋಪ ಅಲ್ವಾ, ಸಖತ್ ಪಿತ್ತ ನತ್ತಿಗೆ ಏರ್ಬಿಡ್ತು, ತಲೆನಲ್ಲೇ ಜೋರಾಗ ಒಂದ್ ಶಾಟ್ ನ ಕೊಟ್ಟವಳು ಅವ್ರನ್ನೆಲ್ಲ ದೂರ ತಳ್ಬಿಟ್ಟು ಓಡ್ ಬಂದು ಆ ಫಸ್ಟ್ ಫ್ಲೋರ್ ಇಂದ ಕೆಳಗಡೆ ಜಂಪ್ ಮಾಡ್ಬಿಡೋದ. ಅಷ್ಟೇ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು, ಜೆ ಅಂತ ಕೂಗ್ತಾರ ಅಷ್ಟೇ. ಇವಳು ಜಂಪ್ ಮಾಡೋದೇ ಅಂತ ಮಾಡ್ಬಿಟ್ಲು. ಬಟ್ ಏನಾಯ್ತು ಅನ್ನೋದನ್ನ ತೋರಿಸಿಲ್ಲ, ಅದನ್ನ ನಮ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ ನೋಡೋದಕ್ಕೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.